ಪೊರಕೆಯ ಮಹತ್ವ ಮತ್ತು ನಿಯಮಗಳು. ನಮ್ಮ ಭಾರತೀಯ ಸಂಸ್ಕೃತಿಯಲ್ಲಿ ಪೊರಕೆಗೆ ವಿಶೇಷ ಸ್ಥಾನಮಾನ ಇದೆ. ಪೊರಕೆ ಕೇವಲ ಕಸವನ್ನು ಸ್ವಚ್ಛ ಮಾಡುವ ಸಾಧನವಲ್ಲ, ಅದು ಮನೆಯ ಶುಭ ಸಮೃದ್ಧಿ ಮತ್ತು ಸಕಾರಾತ್ಮಕ ಶಕ್ತಿಯ ಸಂಕೇತ ಎಂದು ಪರಿಗಣಿಸಲಾಗುತ್ತದೆ. ಹಿರಿಯರು ಪೊರಕೆಯನ್ನು ಲಕ್ಷ್ಮೀ ದೇವಿಯ ರೂಪ ಎಂದು ಗೌರವಿಸುತ್ತಿದ್ದರು. ಆದ್ದರಿಂದ ಪೊರಕೆಯನ್ನು ಬಳಸುವಾಗ ಕೆಲವು ನಿಯಮಗಳನ್ನು ಪಾಲಿಸಬೇಕು ಎಂದು ಶಾಸ್ತ್ರ ಹಾಗೂ ಸಂಪ್ರದಾಯಗಳಲ್ಲಿ ಹೇಳಲಾಗಿದೆ. ಸ್ನೇಹಿತರೆ, ವಿಡಿಯೋ ಪೂರ್ತಿ ನೋಡುವ ಮೊದಲು ನಿಮಗೆ ಲಕ್ಷ್ಮೀ ದೇವಿಯ ಆಶೀರ್ವಾದ ನೀವು ಬಯಸುವುದಾದರೆ ತಪ್ಪದೆ ವಿಡಿಯೋಗೆ ಕಾಮೆಂಟ್ ಮಾಡಿ. ಓಂ ಶ್ರೀ ಲಕ್ಷ್ಮೀ ನಾರಾಯಣಾಯ ನಮಃ ಎಂದು ಕಾಮೆಂಟ್ ಮಾಡಿ. ಪೊರಕೆಯ ಆಧ್ಯಾತ್ಮಿಕ ಮಹತ್ವ. ಮನೆಯಲ್ಲಿ ಸ್ವಚ್ಛತೆ ಇದ್ದರೆ ದೇವರ ಅನುಗ್ರಹ ದೊರೆಯುತ್ತದೆ ಎಂಬ ನಂಬಿಕೆ ಇದೆ. ಅಶುಚಿ, ಕಸ ಮತ್ತು ಅಸ್ತವ್ಯಸ್ತತೆ ನಕಾರಾತ್ಮಕ ಶಕ್ತಿಯನ್ನು ಆಕರ್ಷಿಸುತ್ತದೆ ಎಂದು ಹೇಳಲಾಗುತ್ತದೆ. ಪೊರಕೆಯಿಂದ ಮನೆ ಒರೆಸುವುದರಿಂದ ಕೇವಲ ಧೂಳು ಮಾತ್ರವಲ್ಲ, ಕೆಟ್ಟ ಶಕ್ತಿಯೂ ದೂರವಾಗುತ್ತದೆ ಎಂದು ಜನರು ನಂಬುತ್ತಾರೆ. ಹಿಂದಿನ ಕಾಲದಲ್ಲಿ ಮಹಿಳೆಯರು ಬೆಳಗ್ಗೆ ಸೂರ್ಯೋದಯಕ್ಕೂ ಮುನ್ನ ಮನೆಯ ಮುಂಭಾಗವನ್ನು ಒರೆಸಿ ರಂಗೋಲಿ ಹಾಕುತ್ತಿದ್ದರು. ಇದರಿಂದ ಮನೆಯಲ್ಲಿ ಧನಾತ್ಮಕ ವಾತಾವರಣ ನಿರ್ಮಾಣವಾಗುತ್ತದೆ ಎಂದು ಹೇಳಲಾಗುತ್ತದೆ. ಪೊರಕೆಗೆ ಸಂಬಂಧಿಸಿದ ಪ್ರಮುಖ ನಿಯಮಗಳು. 1. ಪೊರಕೆಯನ್ನು ಕಾಲಿನಿಂದ ತುಳಿಯಬಾರದು. ಪೊರಕೆಯನ್ನು ಗೌರವದಿಂದ ನೋಡಬೇಕು. ಕಾಲಿನಿಂದ ತುಳಿಯುವುದು ಲಕ್ಷ್ಮೀ ದೇವಿಗೆ ಅವಮಾನ ಮಾಡಿದಂತಾಗುತ್ತದೆ ಎಂಬ ನಂಬಿಕೆ ಇದೆ. 2. ಪೊರಕೆಯನ್ನು ನಿಂತ ಸ್ಥಿತಿಯಲ್ಲಿ ಇಡಬಾರದು. ಪೊರಕೆಯನ್ನು ಗೋಡೆಗೆ ನಿಲ್ಲಿಸಿ ಇಡುವುದಕ್ಕಿಂತ ನೆಲದ ಮೇಲೆ ಮಲಗಿಸಿದಂತೆ ಇಡುವುದು ಉತ್ತಮ ಎಂದು ಹಿರಿಯರು ಹೇಳುತ್ತಾರೆ. 3. ಮನೆಯ ಮುಖ್ಯ ಬಾಗಿಲಿನ ಮುಂದೆ ಪೊರಕೆ ಇರಬಾರದು. ಇದರಿಂದ ಮನೆಗೆ ಬರುವ ಶುಭಶಕ್ತಿ ತಡೆಯಲ್ಪಡುತ್ತದೆ ಎನ್ನುವ ನಂಬಿಕೆ ಇದೆ. 4. ಸಂಜೆಯ ಸಮಯದಲ್ಲಿ ಒರೆಸುವ ನಿಯಮ. ಸೂರ್ಯಾಸ್ತದ ನಂತರ ಮನೆ ಒರೆಸುವುದು ಅಥವಾ ಕಸ ಹೊರಗೆ ಹಾಕುವುದು ಬೇಡ ಎಂದು ಕೆಲವರು ನಂಬುತ್ತಾರೆ. ಇದರಿಂದ ಧನಲಕ್ಷ್ಮಿ ಮನೆಯಿಂದ ಹೊರಹೋಗುತ್ತಾಳೆ ಎಂದು ಹೇಳಲಾಗುತ್ತದೆ. 5. ಮುರಿದ ಪೊರಕೆ ಬಳಸಬಾರದು. ಹಾಳಾದ ಅಥವಾ ಮುರಿದ ಪೊರಕೆ ಮನೆಯಲ್ಲಿದ್ದರೆ ಅದು ಅಶುಭದ ಸಂಕೇತ ಎಂದು ಪರಿಗಣಿಸಲಾಗುತ್ತದೆ. ಆದ್ದರಿಂದ ಅದನ್ನು ಬೇಗ ಬದಲಾಯಿಸುವುದು ಉತ್ತಮ. 6. ಪೊರಕೆಯನ್ನು ಅಡಗಿಸಿ ಇಡುವುದು ಉತ್ತಮ. ಪೊರಕೆ ಎಲ್ಲರಿಗೂ ಕಾಣುವಂತೆ ಇರಬಾರದು. ಮನೆಯ ಒಂದು ಮೂಲೆಯಲ್ಲಿ ಅಥವಾ ಬಾಗಿಲಿನ ಹಿಂದೆ ಇಡುವುದು ಉತ್ತಮ ಎಂದು ಸಂಪ್ರದಾಯ ಹೇಳುತ್ತದೆ. 7. ಹೊಸ ಪೊರಕೆ ಖರೀದಿಸುವ ದಿನ. ಶುಕ್ರವಾರ, ಅಮಾವಾಸ್ಯೆ ಅಥವಾ ದೀಪಾವಳಿಯ ಸಮಯದಲ್ಲಿ ಹೊಸ ಪೊರಕೆ ಖರೀದಿಸುವುದು ಶುಭಕರ ಎಂದು ಹಲವರು ನಂಬುತ್ತಾರೆ. ವಾಸ್ತುಶಾಸ್ತ್ರದ ಪ್ರಕಾರ ಪೊರಕೆಯನ್ನು ದಕ್ಷಿಣ ಅಥವಾ ಪಶ್ಚಿಮ ದಿಕ್ಕಿನಲ್ಲಿ ಇಡುವುದು ಉತ್ತಮ ಎಂದು ಹೇಳಲಾಗುತ್ತದೆ. ಅಡುಗೆ ಮನೆ ಅಥವಾ ಪೂಜಾ ಕೊಠಡಿಯಲ್ಲಿ ಪೊರಕೆ ಇರಬಾರದು. ನೀವು ಮಾಡಬಾರದ ತಪ್ಪುಗಳು. ಪೊರಕೆಯನ್ನು ಮಕ್ಕಳ ಆಟಕ್ಕೆ ಬಳಸಬಾರದು. ಪೊರಕೆಯನ್ನು ಹಾಸಿಗೆಯ ಕೆಳಗೆ ಇಡಬಾರದು. ಅತಿಥಿಗಳ ಮುಂದೆ ಪೊರಕೆ ಹಾಕಬಾರದು ಎನ್ನುವ ನಂಬಿಕೆ ಇದೆ. ಕೋಪದಲ್ಲಿ ಪೊರಕೆಯನ್ನು ಎಸೆಯಬಾರದು. ಅದರಿಂದ ಹೊಡೆಯಬಾರದು. ಕೊನೆಯ ಮಾತು. ಪೊರಕೆ ನಮ್ಮ ಜೀವನದಲ್ಲಿ ಸ್ವಚ್ಛತೆ, ಶಿಸ್ತು ಮತ್ತು ಸಕಾರಾತ್ಮಕತೆಯ ಸಂಕೇತವಾಗಿದೆ. ಮನೆಯನ್ನು ಸ್ವಚ್ಛವಾಗಿಟ್ಟರೆ ಆರೋಗ್ಯ, ನೆಮ್ಮದಿ ಮತ್ತು ಸಂತೋಷವು ಹೆಚ್ಚುತ್ತದೆ. ಹಿರಿಯರು ಹೇಳಿದ ಕೆಲವು ನಿಯಮಗಳು ನಂಬಿಕೆಗಳಾಗಿದ್ದರೂ ಅವುಗಳ ಹಿಂದೆ ಸ್ವಚ್ಛತೆ ಮತ್ತು ಉತ್ತಮ ಜೀವನ ಶೈಲಿಯ ಸಂದೇಶ ಅಡಗಿದೆ. ಸ್ನೇಹಿತರೆ, ಈ ಮಾಹಿತಿ ಇಷ್ಟವಾಗಿದ್ದಲ್ಲಿ ತಪ್ಪದೆ ಲೈಕ್ ಮಾಡೋದನ್ನು ಮರಿಬೇಡಿ. ತಪ್ಪದೆ ನಮ್ಮ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ.